ತಮ್ಮ ಚಿತ್ರಕ್ಕಿಂತ ರಶ್ಮಿಕಾ ಮಂದಣ್ಣ ಅವರ ವಿಚಾರದಿಂದಲೇ ಹೆಚ್ಚು ಸುದ್ದಿಯಾಗುತ್ತಾ ಬಂದವರು ವಿಜಯ್ ದೇವರಕೊಂಡ. ಕಳೆದ 14 ವರ್ಷಗಳಿಂದ ಹಲವು ಚಿತ್ರಗಳನ್ನು ಮಾಡಿದ್ರು. ಬೇರೆ ಬೇರೆ ಪಾತ್ರಗಳನ್ನು ನಿರ್ವಹಿಸಿದ್ರು. ಅರ್ಜುನ್ ರೆಡ್ಡಿ ಮತ್ತು ಗೀತಾ ಗೋವಿಂದಂ ಹೊರತುಪಡಿಸಿದ್ರೆ ಬೇರೆ ಯಾವ ಚಿತ್ರ ಕೂಡ ವಿಜಯ್ ದೇವರಕೊಂಡ ಅವರ ಕೈ ಹಿಡಿಯಲಿಲ್ಲ. ಇನ್ನು ಲೈಗರ್ ವಿಜಯ್ ದೇವರಕೊಂಡ ವೃತ್ತಿ ಬದುಕಿನ ಬಹುದೊಡ್ಡ ಶಾಪ. ಈ ಚಿತ್ರದ ಮೂಲಕ ದೊಪ್ಪನೆ ಕೆಳಗೆ ಬಿದ್ದ ವಿಜಯ್ ಮೇಲೆ ಎದ್ದೇಳಲು ಇನ್ನು ಹರಸಾಹಸ ಪಡ್ತಿದ್ದಾರೆ. ದೇವರಕೊಂಡ ಅವರ ಈ ಸರ್ಕಸ್ ಕಂಡು ಹಲವರು ರಶ್ಮಿಕಾ ಗೆಳೆಯನ ಕತೆ ಮುಗಿಯಿತು ಎಂದೇ ಅಂದುಕೊಂಡಿದ್ದಾರೆ. ಹೇಗಿರುವಾಗ ಇದೀಗ ಕಿಂಗ್ಡಮ್ ತೆರೆಗೆ ಬಂದಿದೆ. ಮೊದಲ ದಿನ ಒಳ್ಳೆಯ ಗಳಿಕೆಯನ್ನು ಮಾಡಿದೆ. ಆದರೆ ಎರಡನೇ ದಿನದ ಕಿಂಗ್ಡಮ್ನಲ್ಲಿ ಕಂಪನದ ಸದ್ದು ಕೇಳಿ ಬಂದಿದೆ. ಹೌದು, ಬಾಕ್ಸ್ ಆಫೀಸ್ನ ಅಂಕಿ ಅಂಶಗಳು ಹಂಚಿಕೊಳ್ಳುವ ಸ್ಯಾಕ್ನಿಲ್ ಪ್ರಕಾರ ಕಿಂಗ್ಡಮ್ ಮೊನ್ನೆ ಅಂದ್ರೆ ಜುಲೈ 31ರಂದು ಭರ್ಜರಿ ಬೆಳೆಯನ್ನ ಬೆಳೆದಿತ್ತು. 18 ಕೋಟಿಯನ್ನ ಗಳಿಸಿತ್ತು. ಈ ಮೂಲಕ ಹಲವರ ಹುಬ್ಬೇರಿಸಿತ್ತು. ಯಾಕಂದ್ರೆ ಲೈಗರ್ ಚಿತ್ರವೇ ಕೊನೆ. ಆನಂತರ ವಿಜಯ್ ದೇವರಕೊಂಡ ಅಭಿನಯದ ಯಾವ ಚಿತ್ರ ಕೂಡ ಮೊದಲ ದಿನ 15 ಕೋಟಿಯ ಗಡಿಯನ್ನು ದಾಟಿರಲಿಲ್ಲ. ಸ್ಯಾಕ್ನಿಲ್ ಉಲ್ಲೇಖಿಸಿರುವಂತೆ ಲೈಗರ್ ಮೊದಲ ದಿನ 15.95 ಕೋಟಿ ಗಳಿಸಿತ್ತು. ಹೀಗಾಗಿ ಅನೇಕರು ಕಿಂಗ್ಡಮ್ ಚಿತ್ರದ ಮೊದಲ ದಿನದ ಗಳಿಕೆಯನ್ನು ಕಂಡು ವಿಜಯ್ ದೇವರಕೊಂಡ ಮತ್ತೆ ಲಯಕ್ಕೆ ಮರಳಿದ್ದಾರೆ ಎಂದೇ ಅಂದುಕೊಂಡಿದ್ದಾರೆ. ಆದರೆ ವಿಜಯ್ ದೇವರಕೊಂಡ ಎದುರಿರುವ ಅಗ್ನಿ ಪರೀಕ್ಷೆ ಇನ್ನೂ ಮುಗ್ದಿಲ್ಲ ನೋಡಿ. ಯಾಕಂದ್ರೆ ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮೊದಲ ದಿನಕ್ಕಿಂತ ಎರಡನೇ ದಿನದ ಪ್ರೇಕ್ಷಕರ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಕಂಡು ಬಂದಿದೆ. ಇದಕ್ಕೆ ಕೈಗನ್ನಡಿ ಎಂಬಂತೆ ಎರಡನೇ ದಿನದ ಕಿಂಗ್ಡಮ್ ಕಲೆಕ್ಷನ್ 7.50 ಕೋಟಿಯನ್ನು ಮಾತ್ರ ಗಳಿಸಿದೆ ಎಂದು ಸ್ಯಾಕ್ನಿಲ್ ನಮೂದಿಸಿದೆ. 2 ದಿನದ ಒಟ್ಟಾರೆ ಗಳಿಕೆ 25.50 ಕೋಟಿಯಾಗಿದೆ ಎಂದು ಹೇಳಿದೆ. ಕಿಂಗ್ಡಮ್ ಚಿತ್ರದ ಗಳಿಕೆಯಲ್ಲಿ ಕಂಡುಬಂದ ಈ ಕುಸಿತದಿಂದ ಇಂದು ಮತ್ತು ನಾಳೆಯ ಮೇಲೆ ಎಲ್ಲರ ಕಣ್ಣಿದೆ. ಈ 2 ದಿನದಲ್ಲಿ ಈ ಚಿತ್ರ ಚೇತರಿಸಿಕೊಳ್ಳದಿದ್ರೆ ಸೋಮವಾರ ಕಿಂಗ್ಡಮ್ ಕತೆ ಬಹುತೇಕ ಖತಮ್ ಆದಂತೆಯೇ ಎನ್ನುವ ಮಾತು ಕೂಡ ಸದ್ಯ ಕೇಳಿಬರ್ತಿದೆ. ಪ್ರೇಕ್ಷಕರಿಂದ ವ್ಯಕ್ತವಾದ ಮಿಶ್ರ ಪ್ರತಿಕ್ರಿಯೆಯೇ ಕಿಂಗ್ಡಮ್ ಚಿತ್ರದ ಹಿನ್ನಡೆಗೆ ಕಾರಣವಾಯಿತು ಎನ್ನುವ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಿದೆ. ಲೈಗರ್ ಮೂಲಕ ವಿಜಯ್ ದೇವರಕೊಂಡ ಅವರನ್ನ ಸುತ್ತಿಕೊಂಡಿದ್ದ ಸೋಲಿನ ಪರ್ವ ಈಗ ಮತ್ತಷ್ಟು ಬಿಗಿಯಾಗಿ ಅಪ್ಪಿಕೊಂಡಿದೆ ಎನ್ನುವ ಚರ್ಚೆ ಕೂಡ ಶುರುವಾಗಿದೆ. ಒಟ್ನಲ್ಲಿ ಸದ್ಯ ಕಿಂಗ್ಡಮ್ 25 ಕೋಟಿಯನ್ನ ಗಳಿಸಿದೆ ಎಂದು ಸ್ಯಾಕ್ನಿಲ್ ವರದಿಯನ್ನು ಮಾಡಿದೆ. ಈ ವಾರಾಂತ್ಯದೊಳಗೆ ಕಿಂಗ್ಡಮ್ ಚಿತ್ರ ಎಷ್ಟು ಗಳಿಸುತ್ತೆ ಎನ್ನುವುದನ್ನ ಕಾದ್ ನೋಡಬೇಕಿದೆ. ಈ 2-3 ದಿನದ ಗಳಿಕೆಯ ಮೇಲೆ ಕಿಂಗ್ಡಮ್ ಮುಂದಿನ ಭವಿಷ್ಯ ನಿಂತಿದೆ.